ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಅಮೆರಿಕಾದಲ್ಲಿರುವಂತಹ ಮನೆಗಳೆಲ್ಲ ವುಡನ್ ಮನೆ ಅಂತ ನಿಮಗೆ ಗೊತ್ತಿದೆ, ಮರದಿಂದ ಮಾಡಿರುವಂತಹ ಮನೆಗಳು. ಇದಕ್ಕೆ ನಾವು ಮೊಳೆಗಳಾಗ್ಲಿ ಯಾವುದೇ ರೀತಿ ಅದನ್ನೆಲ್ಲ ಹೊಡೆಯೋದಕ್ಕಾಗಲ್ಲ. ಸೊ ಕಾರಣ ಏನಂತ ಹೇಳಿದ್ರೆ, ವಾಲ್ಗಳು ಡ್ಯಾಮೇಜ್ ಆಗುತ್ತೆ, ವಾಲ್ಗಳೆಲ್ಲ ಬ್ರೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಮರ ಇದು ಪೀಸ್ ಆಗಿರೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ವಾಲ್ ರಾಡ್ ಅನ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ, ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ವಾಲ್ ರಾಡ್ ಬಂದು 18 ಇಂಚ್ ಇದೆ. ಸೊ ನನಗೆ ಚಿಕ್ಕದ್ ಬೇಕಾಗಿತ್ತು. ಶವರ್ ಕರ್ಟನ್ ಕೂಡ ಯೂಸ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡ್ಕೋಬಹುದು ಎಷ್ಟಕ್ಕೆ ಬೇಕಷ್ಟನ್ನ. ಸೊ ಮತ್ತೆ ಇಲ್ಲಿ ಗ್ರಿಪ್ ಅನ್ನು ಕೂಡ ಕೊಟ್ಟಿದ್ದಾರೆ, ಅಟ್ಯಾಚ್ಮೆಂಟ್ ಮಾಡಬಹುದು ಇದನ್ನ. ಸೊ ಇಲ್ಲಿ ಪಾರ್ಟ್ಸ್ ಅಲ್ಲಿ ಇಷ್ಟೊಂದು ಇದೆ, ಯಾವ ರೀತಿ ಇದನ್ನ ಉಪಯೋಗಿಸಬಹುದು ಅಂತ ಹೇಳ್ಬಿಟ್ಟು. ನಾನೀಗ ತಗೊಂಡಿರೋದು ರಾಡ್ ಬಂದು 196 ಇಂಚ್ 1.96 ಇಂಚ್ ರಾಡ್ ಇದು. ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ. ಇದ್ರೊಳಗಡೆ ಕಸ್ಟಮ್ ಸ್ಪ್ರಿಂಗ್ ಕೂಡ ಇದೆ. ನಾವು ಎಕ್ಸ್ಟೆನ್ಷನ್ ಮಾಡಿ ಲಾಕ್ ಕೂಡ ಮಾಡಬಹುದು ಇದನ್ನ. ಜೊತೆಗೆ ಈ ಶವರ್ ರಾಡ್ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ವಾಲ್ ಮೌಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಾಲ್ ಮೌಂಟ್ ನಾವು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರೈ ಆಗಿರುತ್ತೆ, ಮತ್ತೆ ಈ ವಾಲ್ ಮೌಂಟ್ ಡ್ರೈ ಮತ್ತೆ ಕ್ಲೀನ್ ಆಗಿರುತ್ತೆ. ಮತ್ತೆ ರಾಡ್ ಮೆಜರ್ಮೆಂಟ್ ನಾವು ಎಷ್ಟು ಫಿಕ್ಸ್ ಮಾಡಿರ್ತೀವೋ ಅದು ಸ್ಲಿಪ್ ಆಗಿ ಬೀಳದೇ ಇರೋ ರೀತಿ ಒಂದೇ ಪ್ಲೇಸ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಬನ್ನೀಗ ಅನ್ಬಾಕ್ಸ್ ಮಾಡೋಣ. ಸೊ ಅದು ವಾಲ್ ಮೌಂಟ್ ಈ ರೀತಿ ಎರಡು ಕೊಟ್ಟಿದ್ದಾರೆ, ಆ ಕಡೆ ಒಂದು ಈ ಕಡೆ ಒಂದು ಇಡ್ಬೋದು. ಜೊತೆಗೆ ಇದು ಸ್ಲೈಡ್ ಮಾಡೋದಕ್ಕೆ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ, ರಬ್ಬರ್ ಗ್ರಿಪ್. ಇದ್ರೊಳಗಡೆ ಸ್ಪ್ರಿಂಗ್ ಕೂಡ ಇದೆ, ಎಷ್ಟು ಬೇಕಷ್ಟಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ನನಗೆ ಇದು ಕಿಚನ್ಗೆ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಿರೋದು. ಈಗ ಫ್ಲಿಪ್ ಬಂಗಾರಿ, ಫ್ಲಿಪ್ ಅಂಡ್ ಫಿಕ್ಸ್. ಸೊ ಇದನ್ನ ಈ ರೀತಿ ಓಪನ್ ಮಾಡಿ ಈ ರೀತಿ ಫ್ಲಿಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಎಷ್ಟಕ್ಕೆ ಬೇಕಷ್ಟು ನಾವು ಲಾಕ್ ಮಾಡಬಹುದು. ಸೊ ಇದು ಎಷ್ಟು ಇದೆ ಅಲ್ವಾ. ಸೊ ನಾವೀಗ ಇದನ್ನ ಒಳಗಡೆ ಇನ್ಸರ್ಟ್ ಮಾಡಿ ಎಷ್ಟು ಬೇಕಷ್ಟು ನಾವು ಕಡಿಮೆ ಮಾಡ್ಕೋಬಹುದು. ಜಸ್ಟ್ ಈಗ ಇದೇ ರೀತಿ ಫ್ಲಿಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಈಗ ನಾನು ಇದನ್ನ ಅಡಿಗೆ ಮನೆಗೆ ಹಾಕ್ತೀನಿ, ಬನ್ನಿ. Guys, shocking discovery shows that there's actually a third piece. ಸೊ 3 ಪೀಸ್ ಇದೆ. ಈ 3 ಪೀಸ್ ಅಲ್ಲಿ ನಾವೀಗ ಈ ಕಡೆ ಒಂದನ್ನ ಫಿಕ್ಸ್ ಮಾಡಬಹುದು. You just need to like press. Okay, push it in a little bit more. Too wide, and this is a little bit either wider or shorter. So what I'm thinking, I will take out this one and I will fix this one. So instead of using this wall, I'm going to fix in this wall. Okay? Nice. Because anyway, I need to cover this one or this one. Any one place I can use this rod. So this shower rod is actually 1.96 inch. So you can take, actually it is a grip also is good, and since it is a... Mostly everything is good. Yeah, it is good. So I'm gonna fix this here. Alright, my mom is attaching it. A little bit up here. Okay. Alright. We're gonna have to put it the long way. Please pause for a moment. Okay guys, as you can see, this is actually a pole kit. So, like, we attach the poles on here. Well, not exactly attached, just fixture on it, like firmly attach it. And then like put a cloth through it. Like that. That's basically it. Okay guys, in the video we summarized that the shower rod can be used for anything. We can attach it, put some clothes or some towels for privacy, like some gloves, okay? If you like this product, make sure to check the link in the description, and you can get this product if you liked it. Also, make sure to hit the bell icon and subscribe button. Bye!